ಈ ನಡುವೆ ಶಾಸಕ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ. ಸಿದ್ದರಾಮಯ್ಯನವರ ಬಳಿಕ ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಆದರೆ ಈ ಅವಧಿಯಲ್ಲೇ ಆಗ್ತಾರಾ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ. ಸಿಎಂ ರೇಸ್ನಲ್ಲಿ ಬೇರೆ ಬೇರೆಯವರೂ ಇದ್ದಾರೆ, ಆದರೆ ಫಸ್ಟ್ ಪ್ರಿಫರೆನ್ಸ್ ಡಿ ಕೆ ಶಿವಕುಮಾರ್ಗೆ ಸಿಗುತ್ತೆ ಅಂತ ಇವರೆಲ್ಲ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಂಥವರು, ಒಂದೇ ಜಿಲ್ಲೆಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಸಿ ಎಂ ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ ಸಿ ಎಮ್ ಈಗಿರೋ ಸಿದ್ದರಾಮಣ್ಣವ್ರ ನಂತರ ಡಿ ಸಿ ಎಂ ಅವರೇ ಆಗಬೇಕು. ಅದ ನಂತರ ಬೇರೆ ಬೇರೆಯವರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಅನೇಕ ಜನ ಇದ್ದಾರೆ. ಈಗ ಡಿ ಸಿ ಎಂ ಅವ್ರಿಗೆ ನೆಕ್ಸ್ಟ್ ಅವಕಾಶ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನು ಹೇಳೋ ದೊಡ್ಡವನಲ್ಲ ನಾನು, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಒಕ್ಕಲಿಗ ಸಮುದಾಯದ ಲೀಡರ್ಗಳನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಅವರ ಜಾತಿ ಅಭಿಮಾನದ ಮೇಲೆ ಹೇಳವ್ರೆ, ಬಟ್ ಅದನ್ನೇ ನಾವು ಸೀರಿಯಸ್ ಆಗಿ ತೊಗೊಳಕ್ಕೆ ಬರಲ್ಲ. ಅದನ್ನು ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋರು ಅಷ್ಟೇ. ಒಕ್ಕಲಿಗರ ನಾಯಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ, ಆದರೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ತೊಗೊಂತಾರೆ. ಸೊ ಇದು ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆ. ಅವ್ರು ಹೇಳೋದು ಸಿ ಎಂ ಆದಮೇಲೆ ಡಿ ಸಿ ಎಂ ಯಾರಿರ್ತಾರೆ ಅವರೇ ಸಿ ಎಂ ಆಗಬೇಕಲ್ವ, ಅದ್ರ ಪ್ರಕಾರನೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಆಗ್ತಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ ರೇಸ್ನಲ್ಲಿ, ಬಟ್ ಮೊದಲ ಪ್ರಿಫರೆನ್ಸ್ ಡಿ ಸಿ ಎಮ್ಗೆ ಅಂತಕ್ಕಂಥದ್ದು ಅದನ್ನು ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಅದೇ ಗೊಂದಲದ ವಿಚಾರ ಅಲ್ವಾ, ಸಿ ಎಂ ರೇಸ್ನಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೇ ಈ ಡಿನ್ನರ್ ಪಾಲಿಟಿಕ್ಸು ಅದು ಇದು ಎಲ್ಲ ಆಗಿದ್ದು. ದಲಿತ ಸಿ ಎಂ ಯಾಕೆ ಆಗಬಾರ್ದು ಅಂತಕ್ಕಂಥ ವಿಚಾರ ಪ್ರಸ್ತಾಪ ಆಗಿದ್ದು. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ನನಗೆ ಯಾರೂ ಬೆಂಬಲ ಕೊಡಬೇಡಿ, ಯಾರೂ ನನ್ನ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದು. ಇದೆಲ್ಲ ಅದಕ್ಕೋಸ್ಕರನೇ.